ಯುವಕರ ಆಶಾ ಕಿರಣ್, ಬಡವರ ಬಂಧು ಹಾಗೂ ಜನಪ್ರಿಯ ನಾಯಕರು, ವಿಧಾನಪರಿಷತ್ ಶಾಸಕರು ಮತ್ತು ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಡಾ. ಟಿ. ಎ. ಶರವಣ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಪಕ್ಷದ ಮುಖಂಡರು ಸಂಭ್ರಮದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಮಿಸಿ ಹೂಗುಚ್ಛ ನೀಡಿ ಸನ್ಮಾನಿಸಿ ಕೇಕ್ ಕತ್ತರಿಸುವ ಮೂಲಕ ಡಾ. ಶರವಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಕಾರ್ಯಕ್ರಮದಲ್ಲಿ ಜಾತ್ಯತೀತ ಜನತಾದಳದ ಪಶ್ಚಿಮ ಜಿಲ್ಲಾ ಅಧ್ಯಕ್ಷರಾದ ಟಿ. ತಿಮ್ಮೇಗೌಡ, ಬಸವನಗುಡಿ ಅಧ್ಯಕ್ಷರಾದ ಹನುಮಂತೇಗೌಡ, ಬೆಂಗಳೂರು ನಗರ ಕಾರ್ಯದರ್ಶಿ ಪಿ.ವಿ.ಎಸ್. ಪ್ರಸಾದ್, ಕತ್ರಿಗುಪ್ಪೆ ಅಧ್ಯಕ್ಷರಾದ ರವೀಂದ್ರ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಹಿತೈಷಿಗಳು ಹಾಗೂ ಸ್ನೇಹಿತರು ಭಾಗವಹಿಸಿ ಶುಭಾಶಯ ತಿಳಿಸಿದರು. ಇದೇ ವೇಳೆ ಬಸವನಗುಡಿ ಮುಖಂಡರಾದ ರವಿಸಿಂಗ್ ಹಾಗೂ ವಕೀಲರಾದ ಗೌತಮ್ ಅವರು ಕೂಡ ಡಾ. ಟಿ. ಎ. ಶರವಣ ಅವರಿಗೆ ಶುಭ ಹಾರೈಸಿದರು. ಯುವಕರು, ಬಡವರು ಹಾಗೂ ಜನಸಾಮಾನ್ಯರ ಪರ ಸದಾ ಧ್ವನಿಯಾಗಿರುವ ಡಾ. ಶರವಣ ಅವರಿಗೆ ಎಲ್ಲರೂ ಆಯುಷ್ಯ, ಆರೋಗ್ಯ ಹಾಗೂ ಮತ್ತಷ್ಟು ಜನಸೇವೆಯ ಅವಕಾಶ ದೊರೆಯಲಿ ಎಂದು ಹಾರೈಸಿದರು. ಎಲ್ಲ ಅಭಿಮಾನಿಗಳಲ್ಲಿ ದಯಮಾಡಿ ಮುಂದಿನವರಿಗೆ ಅವಕಾಶ ಮಾಡಿ. ಚಪ್ಪಾಳೆ ತಟ್ಟುವುದರ ಮೂಲಕ ಎಲ್ಲರೂ ಕಾರ್ಯಕ್ರಮದಲ್ಲಿ ಉತ್ಸಾಹಿಗಳಾಗಿ ನಾನು ವಿಶ್ ಮಾಡಕ್ಕಾಗಿಲ್ಲ. ಭೂಗಲ್ ಇವತ್ತು ನನಗೆ ವಿಶ್ ಮಾಡಕ್ ಬಂದ್ರು, ಅದಕ್ಕೆ ಅವ್ರಿಗೂ ನಾನು ಸೇರಿ ವಿಶ್ ಮಾಡಿದ್ದೀನಿ. ಬರುವಂತದ್ದು ಹುಟ್ಟದ ಹಬ್ಬ ದಿವಸ ಅದು ವಾಡಿಕೆ. ಇವತ್ತು ವಿಶೇಷವಾಗಿ ಅಲ್ಲಿಂದ ಬರುವಾಗಲೇ ಮುಳುವಾಗಲು, ಕೋಲಾರು ಎಲ್ಲ ಕಡೆ ನಿಲ್ಸಿ ನಮಗೆ ಒಂಥರ ಪ್ಲಸ್ ಮಾಡಿದ್ದಾರೆ. ನನಗೆ ಬಹಳ ಖುಷಿ ಇದೆ. ಇಲ್ಲಿ ಕೂಡ ಬಂದು ನೋಡಿ, ಒಂದು ದೊಡ್ಡ ಕ್ರೇನ್ ಅನ್ನು ತರಿಸಿ ದೊಡ್ಡ ಹಾರವನ್ನು ಹಾಕಿ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ಬಹುಶಃ ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಕೆಲಸ ನಿರಂತರವಾಗಿರುತ್ತೆ. ನೀವೆಲ್ಲ ಬಂದು ನನಗೆ ಶುಭ ಕೋರುವ ಮೂಲಕ ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದೀರಿ. ಇದೇ ರೀತಿ ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ ಇರ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರನ್ನ ಕೇಳ್ಕೊತಾ ಇದ್ದೀನಿ. ನಿನ್ನೆ ನೈಟ್ ಇಂದನೇ ನನ್ನ ಮೊಬೈಲ್ ಹ್ಯಾಕ್ ಆಗಿದೆ, ನನ್ನ ಮೊಬೈಲ್ ಜಾಮ್ ಆಗಿದೆ. ಒಂದು ಫೋನ್ ಕೂಡ ರಿಸೀವ್ ಮಾಡಕ್ ಆಗ್ತಾ ಇಲ್ಲ. ಮೆಸೇಜಸ್ ಮೂಲಕ, ವಾಟ್ಸಪ್ ಮೂಲಕ, ದುಡ್ಡು ಮೂಲಕ ಮಠಾಧೀಶರುಗಳು, ರಾಜಕಾರಣಿಗಳು, ಚಿತ್ರರಂಗದವರು ಮತ್ತೆ ಎಲ್ಲ ನನ್ನ ಅಭಿಮಾನಿಗಳು ಬಹಳ ಜನ ಕರೆ ಮಾಡಿ ನನಗೆ ಶುಭಾರೈಕೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಈಗ ನಿಮ್ಮ ಒಂದು ಆಶೀರ್ವಾದ, ಪ್ರೀತಿ, ವಿಶ್ವಾಸ ಇರಲಿ ಅಂತೇಳಿ ಮತ್ತೊಮ್ಮೆ ಎಲ್ಲೇ ಹೋಗ್ಲಿ, ಏನೇ ಆಗಲಿ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನ ಯಾರು ಕೂಡ ಮರಿಬಾರ್ದು ಅಂತ ಹೇಳ್ತಾ, ಮತ್ತೊಮ್ಮೆ ನಾವು ಧರ್ಮವನ್ನ ರಕ್ಷಣೆ ಮಾಡಿದಾಗ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳೇ ನಿರ್ದೇಶನ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಯಾವತ್ತೂ ಕೂಡ ಭಗವಂತ ವರನೂ ಕೊಡಲ್ಲ ಮತ್ತು ನಮಗೆ ಶಾಪನೂ ಕೊಡಲ್ಲ. ಭಗವಂತ ಅವಕಾಶವನ್ನ ಕೊಡ್ತಾನೆ. ಆ ಅವಕಾಶವನ್ನ ಸದ್ಬಳಕೆ ಮಾಡ್ಕೋಬೇಕು, ದುರ್ಬಳಕೆ ಮಾಡ್ಕೋಬಾರ್ದು.
ಆಗಬಾರ್ದು ಅಂತೇಳಿ ನಮ್ಮ ವಿನಯ್ ಗುರುಜಿ ಅವರ ಒಂದು ಮಾರ್ಗಸೂಚನೆ, ಮಾರ್ಗದರ್ಶನ, ಆಶೀರ್ವಾದದೊಂದಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಬಸವನಗುಡಿ ಗೇಲ್ಸ್ PU ಕಾಲೇಜಿನ ಹೆಡ್ ಮಾಸ್ಟರು, ಪ್ರಿನ್ಸಿಪಾಲು, ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದಾರೆ. ಮೊನ್ನೆ ನನಗೊಂದು ನೀವು ಬರಬೇಕು ಸರ್, ನಾವು ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು. ಬಹುಶಃ ನನಗೆ ಸೆಷನ್ ನಡೀತಾ ಇದೆ, ಅಸೆಂಬ್ಲಿ ಇದೆ, ಭಾರಿ ಕಷ್ಟ ಆಗುತ್ತೆ. ಇವತ್ತು ಸ್ಪೀಕರ್ ಎಲೆಕ್ಷನ್ ಬೇರೆ ಇದೆ, ಬರ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದೆ. ಅವ್ರು ತುಂಬಾ ಒತ್ತಾಯ ಮಾಡಿ ನನ್ನನ್ನು ಕರೆಸ್ಕೊಂಡ್ರು. ಆವತ್ತಲ್ಲಿ ಹೋದಾಗ 138 ಜನ SSLCಯಲ್ಲಿನೂ, 100 ಜನ PUCಯಲ್ಲಿನೂ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಬಂದಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂತು. ಆವತ್ತು ನಾನು ಹೇಳಿದೆ, ನೋಡಿ ಅಂತ ಮಕ್ಕಳಿಗೆ ನಾವು ಎನ್ಕರೇಜ್ ಮಾಡಬೇಕು, ಏನಾದ್ರು ಕೊಡಬೇಕು, ಹಾಗೆ ಬಿಡಂಗಿಲ್ಲ. ಏನು ಬೇಡ ಸರ್, 1,500 ಮಕ್ಕಳಿದ್ದಾರೆ, ಅವ್ರು ಊಟ ಕೊಡಿಸಿ ಸಾಕು ಬಂದ್ರು. ಊಟ ಅಂತ ಕಳ್ಸಿಬಿಟ್ಟಿದ್ದೀನಿ. ಊಟ ಏನ್ ದೊಡ್ಡ ಕೆಲಸ ಅಲ್ಲ, ಜೊತೆಗೆ ಇನ್ನೇನ ಕೊಡ್ಬೇಕು ಅಂದೆ. ಆವಾಗ ಈ ತರ ಹೇಳಿದ್ರು. ಇವತ್ತು ಅವ್ರನ್ನ ಕರೆಸಿ ಆ ಒಂದು ಮಕ್ಕಳು ಕೂಡ ಆ ಒಂದು ಫೀಸು, ಸ್ಕಾಲರ್ಶಿಪ್ ಯಾವುದೋ ಒಂದು ಹೆಲ್ಪ್ ಆಗ್ಲಿ ಅಂತ ಹೇಳಿ ಅದನ್ನು ಕೂಡ ಅವರಿಗೆ ನಾನು ಇವತ್ತು ಕೊಡ್ತಾ ಇದ್ದೀನಿ. ಬಹುಶಃ ಈ ತರ ಒಂದು ಕೆಲಸ ಮಾಡೋ ಮೂಲಕ ನನಗೂ ಕೂಡ ಖುಷಿ ಸಿಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಹಿರಿಯ ಗಣ್ಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ಆತ್ಮೀಯ ಬಂಧುಗಳಿಗೆ ಮತ್ತೊಮ್ಮೆ ನನ್ನ ಶುಭವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ML ಆಶೇಷಯ್ಯ ಬ್ಯಾಟ್ರಾಯನಪುರದಿಂದ ಬಂದಿದ್ದೀನಿ. ನಮಗೆ ಶರವಣ ಅವರು ತುಂಬ ಚಿರಪರಿಚಿತರು. ನಾವು ಮಹಾಮಂಡಳಿಯಲ್ಲಿ ಕೆಲಸ ಮಾಡಿದ್ದೀವಿ. ಅವರು ನಮ್ಮ ಬ್ಯಾಟ್ರಾಯನಪುರ ವಾಸವಿ ದೇವಸ್ಥಾನಕ್ಕೆ ಒಂದು ಮೇನ್ ಬಾಗಿಲು ಅವರು ಸುಮಾರು ಒಂದು ದೇಣಿಗೆ ಕೊಟ್ಟಿದ್ದಾರೆ. ಅವರಿಗೆ 55 ವರ್ಷ ಆಗಿದೆ. ತುಂಬ ಸಂತೋಷ. ಅವ್ರ ಜೊತೆಯಲ್ಲಿ ತುಂಬ 10 ವರ್ಷದಿಂದ ನಾವಿದ್ದೀವಿ ಮಹಾಮಂಡಳಿಯಲ್ಲಿ. ಅವರಿಗೆ ವಾಸವಿ ಮಾತೆ, ವೆಂಕಟರಮಣ ಸ್ವಾಮಿ, ಎಲ್ಲರೂ ಎಲ್ಲ ದೇವರುಗಳು ಅವರಿಗೆ ಆಯುಷ್, ಆರೋಗ್ಯ, ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಇದೇ ರೀತಿ ಎಲ್ಲ ಜನಗಳ ಹತ್ರ ಆಶೀರ್ವಾದ ಪಡೆದು ಇನ್ನೂ ಹೆಚ್ಚಿನ ಕಾಲ ಅವರು ಜನಗಳ ಸೇವೆ ಮಾಡಬೇಕಂತ ನಮ್ಮ ಕಳಕಳಿಯ ಮನವಿ. ಜೈ ವಾಸವಿ. ಇವತ್ತು ನಮ್ಮ MLC ಆದ ಶರವಣ ಹುಡ್ದಪ್ಪ ತಾವೆಲ್ಲ ಬಂದು ಶುಭ ಏನಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ನಮ್ಮ ಡಾಕ್ಟರ್ TS ಶರವಣ ಅವರ ಹುಟ್ಟುಹಬ್ಬ ಆಚರಣೆ ನಡೀತಿದೆ. ಬಹಳ ದೂರಗಳಿಂದ ನಮ್ಮ ಇಡೀ ಕರ್ನಾಟಕದಿಂದ, ಬೆಂಗಳೂರಿಂದ ಎಲ್ಲ ನಮ್ಮ JDS ಪಕ್ಷದ ಮುಖಂಡರುಗಳು ಹಾಗೂ ಆರ್ಯ ವೈಶ್ಯದ ಅವರ ಸಂಘದ ಸದಸ್ಯರುಗಳು ಹಾಗೂ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ನೋಡಿದ್ರೆ ಬಹಳ ಖುಷಿಯಾಗುತ್ತೆ. ಯಾತಕ್ಕೆಂದರೆ ನಾನು ಅವ್ರ ಜೊತೆಲೇ ಇರುವಂಥವನು. ನಾನು ಕೂಡ ಅಲ್ಲಿ ಹೋಗಿ ಒಂದು ಹಾರಾಗಿ ಬರೋದಕ್ಕೆ ಅರ್ಧ ಗಂಟೆ ಆಯಿತು. ಖುಷಿ ಆಗುತ್ತೆ. ಪ್ರತಿ ವರ್ಷವೂ ಈ ಥರ ಅದ್ದೂರಿಯಾಗಿ ಆಚರಣೆ ಮಾಡೋದು ಭಾಳ ಖುಷಿ ವಿಚಾರ ಸರ್. ಸರ್ ಡೆಫಿನೆಟ್ ಆಗಿ ನೋಡಿ, ಈಗ ನಮ್ಮ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ, ನಮ್ಮ ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ, ನಮ್ಮ ದೇವೇಗೌಡರ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಏನು ನಾವು ಬಿಡದಿ ಹೋರಾಟ ಮಾಡಿದ್ವಿ, ಸಾವಿರಾರು ಲಕ್ಷಾಂತರ ಜನಗಳ ರೈತರ ಜೀವನವನ್ನು ಉಳಿಸಿರೋದಕ್ಕೆ ಎಲ್ಲ ಕಡೆ ಬಹುಮತ ಸಿಕ್ಕಿದೆ, ಎಲ್ಲ ಕಡೆ ಒಳ್ಳೆ ಪ್ರಶಂಸೆ ಸಿಕ್ಕಿದೆ. ಹಾಗಾಗಿ ಈಗ ಹೈಕೋರ್ಟ್ ಕೂಡ ತಡೆ ಹಿಡಿದಿದೆ ಅಂತ ಕೇಳ್ಪಟ್ಟೆ. ಹಾಗಾಗಿ ನಮ್ಮ JDS ಪಕ್ಷದಿಂದ ಈ ರೈತರ ಒಂದು ಏನು ಫಲವತ್ತಾದಂಥ ಭೂಮಿಯನ್ನು ಕಸಿದಬೇಕು ಅಂತ ಏನು ಕೆಟ್ಟ ಸರ್ಕಾರ ಏನು ಪ್ಲಾನ್ ಮಾಡಿತ್ತು, ಅದಕ್ಕೆ ತಡೆಯನ್ನು ತಂದಿದ್ದೀವಿ ಸರ್. ಜೊತೆಗೆ ಚುನಾವಣೆ ಡಿಸೆಂಬರ್ ಆಗ್ಬೋದು ಅಂತೆಲ್ಲ ಮಾತುಕತೆ ನಡೀತಾ ಇದೆ. ತಾವು ಒಬ್ಬರು ಆಕಾಂಕ್ಷಿ, ಏನು ಹೇಳ್ತೀರಾ ಇದಕ್ಕೆ? ಹಾಂ ಸರ್, ನಾವು ಕೂಡ ಒಂದು GBAಗೆ ಆಕಾಂಕ್ಷಿಯಾಗಿದ್ದೀವಿ. ನಮ್ಮ ನಾಯಕರಾದಂಥ TS ಶರವಣ ಅವರು ಮತ್ತು ಬಾಗೇಗೌಡರು ಮತ್ತು ಹಾಗೆ ನಮ್ಮ ತಿಮ್ಮೇಗೌಡರಣ್ಣವರು ಎಲ್ಲರೂ ಕೂಡ ಹೇಳಿದ್ದಾರೆ ಯುವ ನಾಯಕರಿಗೆ ಒಂದು ಅವಕಾಶ ಕೊಡ್ತೀವಿ ಅಂತ. ಹಾಗೆ ನಮ್ಮ ನಿಖಿಲ್ ಅಣ್ಣ ಕೂಡ ಹೇಳಿದ್ದಾರೆ ಯುವಕರಿಗೆ ಒಂದು ಆದ್ಯತೆ ನೀಡಬೇಕು ಅಂತ. ಅದೇ ನಿಟ್ಟಿನಲ್ಲಿ ನಾವು ಇವರ ಮಾರ್ಗದರ್ಶನ, ನಮ್ಮ ನಾಯಕರ ಮಾರ್ಗದರ್ಶನದಂತೆ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊತಾ ಮುಂದೆ ಹೋಗ್ತಾ ಇದ್ದೀವಿ. ನೋಡೋಣ, ಭಗವಂತನ ಆಶೀರ್ವಾದನೂ ಬೇಕು, ಹಾಗೆ ನಾಯಕರ ಸಪೋರ್ಟ್ ಕೂಡ ಬೇಕು, ಜನಗಳ ಒಂದು ಶಕ್ತಿನೂ ಬೇಕು ಅಂತ ಕೇಳ್ತೀನಿ ಸರ್. ಥ್ಯಾಂಕ್ ಯು. ನಮ್ಮ ಆಶ್ರಮದ ಟ್ರಸ್ಟಿ ಜೊತೆಗೆ ಮಾದರಿ ರಾಜಕಾರಣಿ, ಅವರ ಹೆಸರು ಹೇಗಿದ್ರು ಸುಬ್ರಹ್ಮಣ್ಯನ ಹೆಸರು. ಇವತ್ತು 55ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಆದರೆ 55 ವರ್ಷದಲ್ಲಿ 100 ವರ್ಷದ ಜನರ ಸೇವೆಯನ್ನು ಅವರು ಮಾಡಿದ್ದಾರೆ. ಇವತ್ತು ಆ ಹುಟ್ಟಿದಬ್ಬನ ಅರ್ಥಪೂರ್ಣವಾಗಿ ಯಾವಾಗ ಮನುಷ್ಯ ಅವನ ಜೀವನದ
ಜೀವನವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾರೆ. ಅದನ್ನು ಹುಟ್ಟಿದಬ್ಬ ಅಂತ ಹೇಳ್ತಾರೆ. ಇವತ್ತು ಯುವಜನತೆಗೆ ವಿದ್ಯೆಗೆ ಸಪೋರ್ಟ್ ಮಾಡೋ ಮೂಲಕ 150 ಹುಡುಗರಿಗೆ ಸ್ಕಾಲರ್ಶಿಪ್ ಕೊಡೋ ಮೂಲಕ ಮತ್ತು ಕನ್ನಡವನ್ನು ಬೆಳೆಸಿದ್ದು ಕನ್ನಡ ನಟರ ಜೊತೆಗೆ ಕನ್ನಡವನ್ನು ಜಾಸ್ತಿ ಬೆಳೆಸಿದ ಆಟೋ ಚಾಲಕರು ಅವರಿಗೆ ಸಮವಸ್ತ್ರ ಕೊಡೋ ಮೂಲಕ ನಮ್ಮ ಮನೆಯನ್ನು ಬೀದಿಯನ್ನು ರಾಜ್ಯವನ್ನು ಕ್ಲೀನ್ ಮಾಡೋದು ಪೌರ ಕಾರ್ಮಿಕರು ಅವರ ಸೇವೆ ಮಾಡೋ ಮೂಲಕ ನಿಜವಾದ ವರಮಹಾಲಕ್ಷ್ಮಿ ಪೂಜೆಯನ್ನು ಇವತ್ತು ಮಾಡಿದ್ದಾರೆ. ಉಳಿದೆಲ್ಲ ರಾಜಕಾರಣಿಗಳು ಮಾದರಿಯಾಗಿರು ಮತ್ತೆ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಜೊತೆಗೆ ರಾಜಕೀಯ ಉನ್ನತಿಯನ್ನು ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಯಲಹಂಕ ಮತಕ್ಷೇತ್ರದ ಜೆಡಿಎಸ್ ಯುವನಾಯಕರಾದಂಥ ಶಿವಮೊಗ್ಗವರು ಒಂದು ಅವರ ತಂಡದ ಸುಂದರವಾದ ನಾಣ್ಯಗಳ ಒಂದು ಹಾರವನ್ನು ಡಾಕ್ಟರ್ ಟಿ ಶರವಣರವರಿಗೆ ಫೋಟೋ ತೆಗಿ ಆ ಕಡೆಯಿಂದ. ಇವತ್ತು ನಮ್ಮ ಟಿ ಎ ಶರವಣ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬಟ್ ಅವ್ರು ಏನೇ ಮಾಡಿದ್ರೆ ಒಂದು ಡಿಫರೆಂಟ್ ಆಗಿ ಮಾಡ್ತಾರೆ. ಬಟ್ ಇವತ್ತಿನ ಅವರ ಬರ್ತ್ಡೇ ಒಂದು ಕಾರ್ಯಕ್ರಮ ಏನಿದೆಯೋ ನಿಜವಾಗ್ಲೂ ಅವ್ರು ಹೇಳಿದ್ರು, ಈಗ ಮೈಕಲ್ ಹೇಳಿದ್ರು, ನಮ್ಮ ವಿನಯ್ ಗುರೂಜಿ ಅವರು ಹೇಳಿದ್ರು, ನನಗೆ ಆತ್ಮೀಯರವರು ಅವ್ರ ಮಠಕ್ಕೆ ಹೋಗಿದ್ದೀನಿ ಕೊಪ್ಪದಲ್ಲಿ, ಬಹಳ ನನಗೆ ಆತ್ಮೀಯರು ಅವರ ಆಶೀರ್ವಾದನೂ ಇವತ್ತು ನಮ್ಮ ಒಂದು ಫ್ಯಾಮಿಲಿಗೆ ಸಿಕ್ಕಿದೆ. ಅವರು ಒಂದು ಶರವಣ ಅವರ ಒಂದು ಹುಟ್ಟುಹಬ್ಬಕ್ಕೆ ಬಂದು ಹೋಗಿದ್ದಾರೆ, ಬಹಳ ಸಂತೋಷ. ಇವನ್ ಇಲ್ಲಿ ಜನ ಸೇರಿದ್ರಲ್ಲೇ ಗೊತ್ತಾಗುತ್ತೆ ಇವತ್ತೊಂದು ದಿನ ಶರವಣ ಅವರಿಗೆ ಒಂದು ಯಾವ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಒಂದು ಅಧಿಕಾರ ಆಗಲಿ ಇನ್ನೊಂದಾಗಲಿ ಏನು ಇಲ್ಲದೇ ಇರೋ ಟೈಮಲ್ಲಿ ಅವ್ರು ಮಾಡಿದ್ದಾರೆ. ಪಾಪ ಇವತ್ತು ಅಧಿಕಾರ ಇದೆ, ಇನ್ನೊಂದಿದೆ, ಆದರೂ ಅದನ್ನು ದುರುಪಯೋಗ ಪಡಿಸ್ಕೊಳ್ದೆ ಉಪಯೋಗ ಪಡಿಸ್ಕೊಂಡು ಎಲ್ಲ ಒಂದು ಮಕ್ಕಳಿಗಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ರೀತಿ ಪಾಪ ಅವರು ಒಂದು ವಿದ್ಯಾಭ್ಯಾಸಕ್ಕಾಗಲಿ ಯೂತ್ಗಾಗಲಿ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅವರು ಇದೇ ರೀತಿನೇ ಮುಂದುವರಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಅವರು ದೇವೇಗೌಡರ ಮನೆಯಲ್ಲಿ ಏನು ಬೆಳೆದಿದ್ದಾರೋ ಅದಕ್ಕೆ ಇನ್ನೂ 10ರಷ್ಟು ಅವರು ಆ ಋಣನ ತೀರಿಸ್ತಾನ ಇದ್ದಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ತೋರಿಸಿ ಅವರೆಲ್ಲ ರೀತಿಯಲ್ಲೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಸವನಗುಡಿ ಕ್ಷೇತ್ರಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಾಳೆ ದಿನ ಏನೇ ಒಂದು ಏನು ಅಂಗಡಿಗಳು ಏನು ಮಾಡಿದಾರೋ ಆ ಸಂಪಾದನೆ ಏನಿದೆ ಇನ್ನೊಂದಿದೆ ಅದ್ರ ಅರ್ಧರಷ್ಟು ಪಾಪ ಎಲ್ಲಾರ್ಗು ಖರ್ಚು ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ. ಎಂಎಲ್ಸಿ ಆಗಿನೂ ಅಂಗಡಿಗಳಿಗೆ ಏನೇ ಇದ್ರು ಎಲ್ಲಾ ರೀತಿಯಲ್ಲಿ ಯೂತ್ಗಾಗಲಿ ಎಲ್ಲಾ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಇವತ್ತು ನಮ್ಮ ರಮೇಶ್ ಗೌಡರು ಬಂದಿದ್ರು, ಭೋಜೇಗೌಡರು ಬಂದಿದ್ರು. ಅವರ ಒಂದು ಸಹಕಾರ ಯಾವತ್ತೂ ಇರುತ್ತೆ, ನಮ್ಮ ಸಹಕಾರನ ಅವರಿಗೆ ಯಾವತ್ತೂ ಇರುತ್ತೆ ಅಂತ ಹೇಳ್ತಾ ನಮ್ಮ ತಿಮ್ಮೇಗೌಡರಾಗಲಿ ಮತ್ತೊಬ್ಬರಾಗಲಿ ನಮ್ಮ ಹನುಮಂತಗೌಡರು ಎಲ್ಲ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಂದು ಸಹಾಯ ಮಾಡ್ತಾರೆ. ಅವರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ತಾ ಒಳ್ಳೇದಾಗಲಿ ಅಂತ ಕೇಳುವಂತ ಶುಭಾಶಯಗಳು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ಯಾವ ಕಾರಣದ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ಜನತಾದಳ ಜಾತ್ಯತೀತ ಪಕ್ಷದ ಮುಖಂಡರು ಆದಂಥ ಟಿ ಎ ಶರವಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ರಾಜಕೀಯವಾಗಿ ಇನ್ನು ಉನ್ನತ ಸ್ಥಾನವನ್ನು ಪಡೆಯುವಂತೆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮತ್ತೊಮ್ಮೆ ನಮ್ಮ ಶರವಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ. ಮುಖ್ಯವಾಗಿ ಇವತ್ತು ನಮ್ಮ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಡಾಕ್ಟರ್ ಟಿ ಎ ಶರವಣ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಕಡೆಯಿಂದ ಯಾವುದೇ ಸಹಾಯ ಬೇಕಾದರೂ ಯಾವಾಗಲೇ ಆಗಲಿ ಬಡವ್ರಿಗಾಗಲಿ ಯಾರಿಗೆ ಒಂದು ಸಹಾಯ ಬೇಕಾದರೂ ಸಹ
ನಾಟಕ ಆಡದೆ, ಮುಖ್ಯವಾಗಿ ಅವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನೇ ಹೇಳ್ತಾರೆ, ಸುಳ್ಳು ಹೇಳೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನೇ ಕೊಡ್ತೀವಿ ಅಂತಾರೆ, ಸುಳ್ಳು ಹೇಳಿ ಅಂಗೈಯಲ್ಲಿ ಆಕಾಶವನ್ನು ತೋರಿಸಿ ನಾಟಕ ಮಾಡದೆ ಅವರ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಅವರು ಹತ್ರ ಒಂದು 15 ವರ್ಷದಿಂದ ಪರಿಚಯ. ನಾನು ಅವರನ್ನು ನೋಡಿ ಯಾವುದೂ ಫಲಾಪೇಕ್ಷೆ ಇದ್ದು ನಾವು ಬಂದಿಲ್ಲ ಇಲ್ಲಿ. ನಾವು ಅವರ ವ್ಯಕ್ತಿತ್ವಕ್ಕೆ ದಾಸರಾಗಿ ಇವತ್ತು ಬಂದಿದ್ದೀವಿ ಇಲ್ಲಿ. ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಗಳನ್ನು ಕೊಟ್ಟು ಸರ್ವೇ ಜನೋ ಸುಖಿನೋ ಭವಂತು ಎಂದು ಆಶಿಸ್ತಕ್ಕಂತಹ ನಮ್ಮ ಟಿ ಎ ಶರಣ ಸರ್ ಅವರಿಗೂ ಮತ್ತು ಅವರ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ದಾರೆ. ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಲ್ಲಿ ಇಷ್ಟು ಜನ ಇರ್ತಾರೆ ಅಂತ. ಇಲ್ಲಿ ನೋಡಿದ್ರೆ ನಾವು ಬಂದರೆ ಒಂದು 10 ನಿಮಿಷ ಉಸಿರಾಡೋದಕ್ಕೂ ಸಹ, ಅವ್ರ ಜೊತೆ ಮಾತಾಡೋದಕ್ಕೂ ಸಹ ನಮಗೆ ಸಮಯ ಇಲ್ಲ. ಇವತ್ತು ನಾವು ಯಾವಾಗಲೂ ಅವ್ರ ಜೊತೆ ಎಷ್ಟೊತ್ತು ಬೇಕಾದರೂ ಮಾತಾಡ್ತೀವಿ. ಇವತ್ತು ಯಾರಿಗೂ ಅಷ್ಟು ಸಮಯ ಇಲ್ಲ, ಅಷ್ಟು ಜನ ಬಂದಿದ್ದಾರೆ. ಅದು ಅವರ ಒಳ್ಳೆಯ ವ್ಯಕ್ತಿತ್ವಕ್ಕೆ ನಿದರ್ಶನ. ಒಬ್ಬ ವ್ಯಕ್ತಿ ಹುಟ್ಟಿದಾಗ, ಒಬ್ಬ ವ್ಯಕ್ತಿ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಜನ ಯಾವ ರೀತಿ ಆಧರಿಸ್ತಾರೆ ಅನ್ನೋದಕ್ಕೆ ಪ್ರತ್ಯಕ್ಷವಾದ ಸಾಕ್ಷಿ ನಮ್ಮ ಕಣ್ಮುಂದೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಮಾಧ್ಯಮ ಮಿತ್ರರೆಲ್ಲರೂ ನೀವು ಸಹ ಬಂದಿದ್ದೀರಾ. ನಿಮಗೂ ಶರವಣ ಸರ್ ಅವರ ಪರವಾಗೂ ಸಹ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಶರವಣ ಸರ್. ಥ್ಯಾಂಕ್ ಯು. ಅಡ್ವೊಕೇಟ್ ಗೌತಮ್ ಬಾಬು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾವೇರಿ ಗಲಾಟೆ ಆದಾಗ ಜ್ಯುವೆಲ್ಲರಿ ಅಸೋಸಿಯೇಷನ್ ಇಂದ ಮೃತಪಟ್ಟಿರತಕ್ಕಂತ ನಮ್ಮ ಜ್ಯುವೆಲ್ಲರಿ ಫೆಟರ್ನಿಂದ ಇಬ್ಬರು ಮಕ್ಕಳನ್ನ ಕಳೆದುಕೊಂಡಿರತಕ್ಕಂತ 55ನೇ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಎಷ್ಟು ಎಲ್ಲರೂ ಆಚರಿಸ್ತಾ ಇದ್ದಾರೆ. ಒಳ್ಳೆ ಐಶ್ವರ್ಯ, ಆರೋಗ್ಯ ಕೊಡ್ಲಿ. ಅವ್ರು ಹೀಗೆ ಒಳ್ಳೆ ಕೆಲಸ ಮಾಡಿಕೊಂಡು ಎಲ್ಲ ಬಡವರಿಗೆ, ಎಲ್ಲ ಸಮಾಜವರಿಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಮುಂದೆ ಹೋಗಿ ಮಾಡ್ಕೊತೀನಿ. ನಮ್ಮ ಜ್ಯುವೆಲ್ಲರಿ ಒಂದು ಹೆಮ್ಮೆಯಾಗಿ MLC ಇದ್ದಾರೆ ಅಂತ ಬಹಳ ಡಿಸ್ಕಷನ್ ನಮ್ಮ ಜ್ಯುವೆಲ್ಲರಿ ಬಗ್ಗೆ ನಾವು ಮಾತಾಡೋದು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಇವತ್ತು ನಮ್ ಬಹಳ ಒಳ್ಳೆ ಕೆಲಸ ಮಾಡಲಿ ಅಂತ ಕಳಿಸ್ಕೊಡ್ತಾ ಇದ್ದೀನಿ. ಅವ್ರ ತಾಯಿ ಎಲ್ಲರಿಗೂ ಇವತ್ತು ನಮ್ಮ ಸಮಾಜದ ಕಣ್ಮಣಿ, ಸಮಾಜದ ಒಂದು ಆಸ್ತಿ ನಮ್ಮ ಟಿ ಎ ಶರಣ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ, ಅವ್ರಿಗೆ ಆ ದೇವರು ಆರೋಗ್ಯ, ನೆಮ್ಮದಿ, ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಆ ವಾಸವಿ ಮಾತೆನ ನಾನು ಪ್ರಾರ್ಥಿಸ್ತಾ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಸಚಿವರಾಗಬೇಕು ಅಂತ ಭಾಳಷ್ಟು ಜನ ಅಪೇಕ್ಷೆ ಇದೆ. ಸೊ ತಮ್ಮ ಸಮಾಜದಿಂದಲೂ ಕೋರಿಕೆ ಇದೆ, ಇದ್ರ ಬಗ್ಗೆ ಸರ್ ಡೆಫಿನೆಟ್ಟಾಗಿ ಅವರು ಸಚಿವರು ಆಗ್ತಾರೆ. ಈ ಮುಂದೆ ಬರೋ ದಿನಗಳಲ್ಲಿ, ಬರೋ ಕೆಲವೇ ತಿಂಗಳುಗಳಲ್ಲಿ ಅವರು ಡೆಫಿನೆಟ್ಟಾಗಿ ಆಗ್ತಾರೆ ಅಂತ ನಮ್ಮ ಒಂದು ಆಸೆನೂ ಇದೆ, ಅನಿಸಿಕೆನೂ ಇದೆ, ನಮ್ಮ ಒಂದು ಹೋಪ್ಸು, ನಂಬಿಕೆನೂ ಇದೆ. ತಮ್ಮ ಹೆಸರು ಮತ್ತು ಏನಾಗಿದೆ? ಟಿ ಎ ಕೃಷ್ಣಮೂರ್ತಿ. ನಾನು ನಮ್ಮ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಮಾಜಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ. ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತಾರೆ. ಸೊ ಶರವಣ ಸರ್ ಅವರು ನಮಗೆಲ್ಲ ಒಂದು ಗಾಡ್ ಫಾದರ್ ಅಂತಾನೆ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಮೀಟ್ ಆದಾಗ ಇವ್ರಿಗೆ ಒಂದು ಪ್ರಪೋಸಲ್ ಕೊಟ್ಟಿದ್ದೆ. ಸೊ ಕೆಲವೊಂದು ಮಹಿಳೆಯರಿಗೆ ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಟೆಸ್ಟ್ ಮಾಡಿಸೋಣ ಅಂತ. ಸೊ ಇವರು ಕಿದ್ವಾಯಿಂದನೇ ನಮ್ಮ ಅಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಬಸ್ಸನ್ನೇ ಕಳಿಸ್ಬಿಟ್ರು. ಸೊ ಅಲ್ಲಿ ಆಲ್ಮೋಸ್ಟ್ 300 ಲೇಡೀಸ್ಗೆ ಟೆಸ್ಟ್ ಆಯಿತು. ಅದರಲ್ಲಿ 20 to 30 ಲೇಡೀಸ್ಗೆ ಸಸ್ಪೆಕ್ಟ್ ಕೂಡ ಆಯಿತು. ಯಾಕಂದರೆ ನಾವುಗಳು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಹೋಗೋ ತನಕ ಯಾರಿಗೂ ಗೊತ್ತಾಗಲ್ಲ. ಆ 30 ಮಹಿಳೆಯರಿಗೆ ಯಾವತ್ತೂ ಇವರನ್ನು ನೆನೆಸ್ತಾ ಇರ್ತಾರೆ. ಸೊ ನಾನು ಅಲ್ಲಿಂದ ಇವ್ರದ್ದೊಂದು ಫ್ಯಾನ್ ಆಗಿಬಿಟ್ಟೆ. ನಾನು ನೋಡ್ತಾನೆ ಇರ್ತೀನಿ, ತುಂಬ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾನೆ ಇರ್ತಾರೆ. ಕೆಲವೊಂದು ಗೊತ್ತಾಗತ್ತೆ, ಕೆಲವೊಂದು ಗೊತ್ತಾಗಲ್ಲ. ಸೊ ಇವ್ರಿಗೆ ಯಾವಾಗಲೂ ದೇವರು ಆರೋಗ್ಯ, ಆಯುಷ್ಯ ಕೊಟ್ಟು ಚೆನ್ನಾಗಿಡ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಸೊ ಮಚ್. ಭಾಳಷ್ಟು ಜನ ಬಂದ ಅವಾಗಲೇ ತಗೊಂಡಿಲ್ವಾ? ಅದಕ್ಕೆ ನಿನ್ನೆ ನೈಟು 12 ಗಂಟೆಯಿಂದನೇ ರಾಜ್ಯದ ಮೂಲ ಮೂಲೆಗಳಿಂದ ನಾನು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೀಲಿಕ್ಕೆ ನಿನ್ನೆ ನೈಟೇ ಹೋಗಿದ್ದೆ. ಬಹುಶಃ ಅವಾಗಿಂದನೇ ದೂರವಾಣಿ ಕರೆ, ಮೆಸೇಜು, ಟ್ವಿಟ್ಟು, ವಾಟ್ಸಪ್ಪು, ಈ ಥರ ಅನೇಕ ಸಂದೇಶಗಳನ್ನು, ಶುಭ ಸಂದೇಶಗಳನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಮತ್ತು ಇಲ್ಲಿ ಬಂದ ನಂತರ ಬನಶಂಕರಿ ದೇವಸ್ಥಾನದಲ್ಲಿ ಕೂಡ ಅಲ್ಲಿರತಕ್ಕಂಥ ಕೆಲವರು ನಮ್ಮ ಅಭಿಮಾನಿಗಳು, ಮುಖಂಡರುಗಳೆಲ್ಲ ಸೇರಿ ಅಲ್ಲಿ ಕೂಡ ಪೂಜೆಯನ್ನು
ತಯಾರಿ ಮಾಡಿದರು. ಅಲ್ಲಿ ಕೂಡ ಹೋಗಿ ತಾಯಿಯ ಒಂದು ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಕೂಡ ಇವತ್ತು ಅಭಿಮಾನಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಶುಭಾರೈಕೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇದರಿಂದ ಗೊತ್ತಾಗ್ತಾ ಇರತಕ್ಕಂಥದ್ದು ಸಮಾಜದಲ್ಲಿ ನಮ್ಮ ಒಂದು ಕೆಲಸ, ನಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚು ಮಾಡಿ ಇನ್ನೂ ದೊಡ್ಡ ದೊಡ್ಡ ಸೇವೆಗಳನ್ನ, ಸರ್ವಿಸ್ಗಳನ್ನು ಮಾಡಲಿಕ್ಕೆ ಅವರು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಸಮಾಜಮುಖಿ ಸದಾ ಸುಖಿ ಅಂತ ಕರಿತೀವಿ. ಅಂಥ ಸಮಾಜಮುಖಿ ಕೆಲಸಗಳು ನಿರಂತರವಾಗಿ ನಡೀಬೇಕು. ಇವತ್ತು ವಿಶೇಷವಾಗಿ ಪೌರ ಕಾರ್ಮಿಕರಿರ್ಬೋದು, ಆಟೋ ಚಾಲಕರಿಗಿರ್ಬೋದು, ಅವರೆಲ್ಲರಿಗೂ ಸಮವಸ್ತ್ರ ಕೊಡೋದಷ್ಟೇ ಅಲ್ಲ, ಸ್ಕೂಲ್ ವಿದ್ಯಾರ್ಥಿಗಳಿಗೂ ಕೂಡ ಆ ಸ್ಕಾಲರ್ಶಿಪ್ನ ಕೊಡುವಂಥ ಕೆಲಸ ಮಾಡಿದ್ದೀನಿ. ಜೊತೆಗೆ ಈ ಕಾವೇರಿಯಲ್ಲಿ ಶೂಟೌಟ್ ಇದರಲ್ಲಿ ತನ್ನ ಗಂಡನ ಕುಮಾರನವ್ರನ್ನ ಕಳ್ಕೊಂಡಿರತಕ್ಕಂಥ ಅವರು ಕೂಡ ಇವತ್ತು ಬಂದಿದ್ದರು. ಆ ಹೆಣ್ಣುಮಗಳಿಗೆ 2 ಮಕ್ಕಳು, ಅವ್ರಿಗೆ ನಾನೇ ಓದಿಸ್ತೀನಿ ಅಂತ ಹೇಳಿದ್ದೆ 2016ರಲ್ಲಿ. ಅದು ನಿರಂತರವಾಗಿ ಅವ್ರಿಗೂ ಕೂಡ ಸ್ಕೂಲ್ ಫೀಸನ್ನು 2 ಮಕ್ಕಳಿಗೆ ನಾನು ಕೊಡ್ತಾ ಬಂದಿದ್ದೀನಿ. ಇವತ್ತು ಅದನ್ನು ಕೂಡ ಅವರಿಗೆ ಹಸ್ತಾಂತರ ಮಾಡಿದ್ದೀನಿ. ಬಹುಶಃ ಈ ಥರ ನಮ್ಮ ಕೈಲಿ ಆಗುವಂಥ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೀನಿ. ಅದರಿಂದ ಮತ್ತೊಮ್ಮೆ ನನಗೆ ಶುಭಾರೈಕೆ ಮಾಡಿರತಕ್ಕಂಥ ಮಠಾಧೀಶ್ವರಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಚಿತ್ರರಂಗದ ಗಣ್ಯರಿರ್ಬೋದು, ನಮ್ಮ JDS ಪಕ್ಷದ ಮುಖಂಡರುಗಳು, ಅಭಿಮಾನಿಗಳು, ಕಾರ್ಯಕರ್ತರು ಎಲ್ರಿಗೂ ನಾನು ಏನು ಇವತ್ತು ನನಗೆ ಶುಭಾರೈಕೆ ಮಾಡಿರತಕ್ಕಂಥ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ಲ ಮುಗಿಯೋವರೆಗೂ ಅವ್ರು ಏನೂ ಹೇಳಲ್ಲ. ಇವನೇ ಅಲ್ಲಲ್ಲ ಮುಖ್ಯವಾಗಿ ಇವತ್ತು ನಮ್ಮ ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಡಾಕ್ಟರ್ TS ಶರವಣ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಕಡೆಯಿಂದ ಯಾವುದೇ ಸಹಾಯ ಬೇಕಾದರೂ, ಯಾವಾಗಲೇ ಆಗಲಿ ಬಡವರಿಗಾಗಲಿ ಯಾರಿಗೆ ಒಂದು ಸಹಾಯ ಬೇಕಾದರೂ ಸಹ ನಾಟಕ ಆಡದೆ, ಮುಖ್ಯವಾಗಿ ಅವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನೇ ಹೇಳ್ತಾರೆ, ಸುಳ್ಳು ಹೇಳೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನೇ ಕೊಡ್ತೀವಿ ಅಂತಾರೆ. ಸುಳ್ಳು ಹೇಳಿ ಅಂಗೈಯಲ್ಲಿ ಆಕಾಶವನ್ನು ತೋರಿಸಿ ನಾಟಕ ಮಾಡದೆ ಅವರ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಎಷ್ಟೋ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ನನಗೆ ಅವರು ಹತ್ರ ಒಂದು 15 ವರ್ಷದಿಂದ ಪರಿಚಯ. ನಾನು ಅವರನ್ನು ನೋಡಿ ಯಾವುದೂ ಫಲಾಪೇಕ್ಷೆ ಇದ್ದು ನಾವು ಬಂದಿಲ್ಲ ಇಲ್ಲಿ. ನಾವು ಅವರ ವ್ಯಕ್ತಿತ್ವಕ್ಕೆ ದಾಸರಾಗಿ ಇವತ್ತು ಬಂದಿದ್ದೀವಿ ಇಲ್ಲಿ. ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಗಳನ್ನು ಕೊಟ್ಟು ಸರ್ವೇ ಜನೋ ಸುಖಿನೋ ಭವಂತು ಎಂದು ಆಶಿಸ್ತಕ್ಕಂತಹ ನಮ್ಮ TS ಶರಣ ಸರ್ ಅವರಿಗೂ ಮತ್ತು ಅವರ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ದಾರೆ. ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಲ್ಲಿ ಇಷ್ಟು ಜನ ಇರ್ತಾರೆ ಅಂತ. ಇಲ್ಲಿ ನೋಡಿದ್ರೆ ನಾವು ಬಂದರೆ ಒಂದು 10 ನಿಮಿಷ ಉಸಿರಾಡೋದಕ್ಕೂ ಸಹ, ಅವ್ರ ಜೊತೆ ಮಾತಾಡೋದಕ್ಕೂ ಸಹ ನಮಗೆ ಸಮಯ ಇಲ್ಲ. ಇವತ್ತು ನಾವು ಯಾವಾಗಲೂ ಅವ್ರ ಜೊತೆ ಎಷ್ಟೊತ್ತು ಬೇಕಾದರೂ ಮಾತಾಡ್ತೀವಿ. ಇವತ್ತು ಯಾರಿಗೂ ಅಷ್ಟು ಸಮಯ ಇಲ್ಲ, ಅಷ್ಟು ಜನ ಬಂದಿದ್ದಾರೆ. ಅದು ಅವರ ಒಳ್ಳೆಯ ವ್ಯಕ್ತಿತ್ವಕ್ಕೆ ನಿದರ್ಶನ. ಒಬ್ಬ ವ್ಯಕ್ತಿ ಹುಟ್ಟಿದಾಗ, ಒಬ್ಬ ವ್ಯಕ್ತಿ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಜನ ಯಾವ ರೀತಿ ಆಧರಿಸ್ತಾರೆ ಅನ್ನೋದಕ್ಕೆ ಪ್ರತ್ಯಕ್ಷವಾದ ಸಾಕ್ಷಿ ನಮ್ಮ ಕಣ್ಮುಂದೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಮಾಧ್ಯಮ ಮಿತ್ರರೆಲ್ಲರೂ ನೀವು ಸಹ ಬಂದಿದ್ದೀರಾ. ನಿಮಗೂ ಶರವಣ ಸರ್ ಅವರ ಪರವಾಗೂ ಸಹ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಶರವಣ ಸರ್. ಥ್ಯಾಂಕ್ ಯು. ಅಡ್ವೊಕೇಟ್ ಗೌತಮ್ ಬಾಬು. ಥ್ಯಾಂಕ್ ಯು ಸರ್.